ಅಧ್ಯಕ್ಷರೇ ಹೇಳ್ಬೋದು ಸರ್, ಒಂದ್ ನಿಮಿಷ. ಹೌದು, ಕರ್ನಾಟಕದ ಬಗ್ಗೆ ಬೆಳೆದ ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಯಿಂಗ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, RSS ಮುಕುಂದವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಸಿಬಿಐ ಕೊಟ್ಟಿಲ್ಲ ನೀವು? ಈಗೆಲ್ಲ ನಾವೇ ಇರ್ಬೇಕು ಹಗರಣದಲ್ಲಿ. ಇವ್ರು ಆಫರ್ ಮಾಡಿದ್ರು, ಅನ್ವರ್ ಮಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ ಇದು ಇದು ನಾವೇನ್ ಪಬ್ಲಿಕ್ ಡೊಮೈನ್ ಮಾಡಿ ಇಲ್ಲ, ನಾನು ಅಲರ್ಟ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಟ್ ಮಾಡಿರೋದು ಚರ್ಚೆ ಮಾಡಿ ಸಹಕರಿಸಿ. KNX ಎಂದಿಗೆ 5 ಕೋಟಿ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಬಂತು. ಸಮಾಧಾನ ಆಯ್ತು, ಎಲ್ಲ ನಿಂತು ಮಾತ್ರ ಯಾಕೆ? ಮಾನ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಪ್ರತಿಪಕ್ಷದ ನಾಯಕರು, ಹಿರಿಯ ಸದಸ್ಯರು, ಕೂಡ ನೀವೇ ಈ ರೀತಿ ಎಲ್ಲ ಚರ್ಚೆ ಮಾಡಿದ್ರೆ ಹಿಂದೆ ಕೂತ್ಕೊಂಡ ಫಸ್ಟ್ ಟೈಮರ್ಸ್ ಏನ್ ಮಾಡ್ಬೇಕು? ಮತ್ತೆ ನಾವ್ ಹೇಳ್ತೇವೆ ಫಸ್ಟ್ ಟೈಮರ್ಸ್ ಬರೋದಿಲ್ಲ, ಫಸ್ಟ್ ಟೈಮರ್ಸ್ ಬರೋದಿಲ್ಲ. ಅವ್ರು ಬಂದ್ರೆ ಮುಂದೆ ಹೋಗುವ. ಕಾಂಗ್ರೆಸ್ ಯಾವುದು ಮಾತಾಡಿ. This is the allegation by our own party people. ಉಲ್ಲಂಘನೆ ಮಾಡಿ ಏನು ಮಾಡಿಲ್ಲ. ಪಬ್ಲಿಕ್ ಹೇಳಿ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಚರ್ಚೆಗೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಚರ್ಚೆ, ಉತ್ತರ ಕರ್ನಾಟಕ ಬಗ್ಗೆ ಸಿದ್ದು ಸಹೋದರ ಉತ್ತರ ಕರ್ನಾಟಕ ಬಗ್ಗೆ ಅವ್ರು ನಾವು ನಿರ್ವಹಣೆ ಹೇಳೋದು ಶಕ್ತಿ ಇಟ್ಕೋಬೇಕು. ಮಾಡಿ ಇದೇನಿದು ಓದಿದ್ದೀರಾ? ಮಂತ್ರಿಗಳು ಉತ್ತರ ಕರ್ನಾಟಕ ಪ್ರಿಯಾಂಕಾ ಅವ್ರನ್ನ ಕೇಳಿಲ್ಲ. ನೀವು ಇಲ್ಲಿ ಹೇಳಿಕೆ ಕೊಡೋದಲ್ಲ, ಹಸ್ತಾಂತರ ಮಾಡಿ. ನೀವು ಮಾಡಬೇಕು. ಚರ್ಚೆಯಲ್ಲಿ ಮಾಡಬೇಡಿ. ನಿಮ್ಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇದ್ದವ್ರು ಪೇಪರ್ ಮಾಡಲಿಕ್ಕೆ ಸಾಧ್ಯ. ಉತ್ತರ ಕನ್ನಡ ಚರ್ಚೆ ಆಗ್ಬೇಕಾ ಬೇಡವಾ ಹೇಳಿ. ನಿಮ್ಗೆ ಚರ್ಚೆ ಉತ್ತರ ಕನ್ನಡ ಏನ್ ಮಾಡ್ಬೇಕಾದ್ರೆ ಯಾರು ಚರ್ಚೆ ಸ್ಪಷ್ಟೀಕರಣ ಮಾಡಬೇಕಾದ್ರೆ ಬಿಡಿ, ಅಲ್ಲಿಗೆ ಬಿಟ್ಟು ಮುಂದೆ ಅವರು ಆಗ ಅವ್ರು ಮಾತಾಡೋದು ಇಲ್ಲೆದ್ದು ಮಾತಾಡ್ತಾರೆ, ಇಲ್ಲಿಗೆ ಅಲ್ಲೆದ್ದು ಮಾತಾಡ್ತಾರೆ. ಚರ್ಚೆ ಮಾಡಿ
ಆಧಾರಿತವಾಗಿ ನೀವು ಹೇಳಿಕೆ ಕೊಡಂಗಿಲ್ಲ ಅಂತೀರಾ? ಇಲ್ಲಿ ನ್ಯೂಸ್ ಪೇಪರ್ ಆಧಾರಿತ ಹೇಳಿಕೆ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ನೀವು ನಮಗ್ ಕೊಡಲ್ಲ. ನೀವು ಗಲಾಟೆ ಮಾಡಿ ನನ್ನನ್ನು ಪ್ರಶ್ನೆ ಕೇಳುದಾ? ಕೇಳ್ತೀರಾ? ನಾನು ಹೇಳಿದಾಗ ನೀವು ಇಬ್ಬರು ಕೂಡ ಕೇಳುದಿಲ್ಲ. ಕಡೆ ಕೇಳಿದ್ದು ನೀವ್ ಯಾಕೆ ಅವಕಾಶ ಮಾಡಿ ನನ್ನ ಹತ್ರ ಕೇಳುದು? ನೀವು ಕೂತ್ಕೊಳ್ಳಿ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.